ಕಡೆ ಬೇಗ್ ಲೀಡರ್ಸ್ಗಳಾದ ರಮೇಶ್ ಜಾರಕಿಹೊಳಿ, ರಮೇಶ್ ಕತ್ತಿ ಸಮಾಗಮಕ್ಕೆ ಮಾಜಿ ಸಿಎಂ ಹಾಗೂ ಬೆಳಗಾವಿ ಎಂಪಿ ಜಗದೀಶ್ ಶೆಟ್ಟರ್ ಏನಂದ್ರು? ಹೌದು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ರಾಜ್ಯ ಸರ್ಕಾರದ ಕೃಷಿ ಖಾತೆ ಹಂಚಿಕೆಯಾಗದೇ ಇರುವುದು, ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿರುವ ಮಾಹಿತಿ, ವೇತನ ಖಾಸಗೀಕರಣ, ರಮೇಶ್ ಜಾರಕಿಹೊಳಿ, ರಮೇಶ್ ಕತ್ತಿ ಒಂದಾಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಆದ್ರೆ ನಿಜವಾಗೂ ಕರ್ನಾಟಕ ಕೃಷಿ ಪ್ರಧಾನ ಒಂದ್ ರೀತಿ ಇದು ಸರ್. ಆದ್ರೆ ರೈತರಿಗೋಸ್ಕರ ಒಂದ್ ರೀತಿ ಕೃಷಿ ಇಲಾಖೆನೆ ಇನ್ನ ಇದಾಗಿಲ್ಲ ಸರ್, ಕೃಷಿ ಖಾತೆಗೆ ಹಂಚಿಕೆ ಆಗಿಲ್ಲ. ನೋಡಿ, ಯಾವ ಖಾತೆ ಹಂಚಿಕೆ ಮಾಡಿರೋ ಬಿಟ್ಟಿರಲ್ಲ, ಮುಖ್ಯಮಂತ್ರಿ ಆಡಳಿತ ಬಿಗಿ ಇದ್ರೆ ಎಲ್ಲವೂ ನಡ್ಕೊಂಡು ಹೋಗದೆ. ಈಗ ಅವ್ರು ತಮ್ಮ ಅಧಿಕಾರ ಹೊಸದಾಗಿ ಮುಖ್ಯಮಂತ್ರಿ ಆಗ್ಯಾರ, ಅದ ಇದ್ರ ವೈಭವದವ್ರು ಹೊಂಟು ಬಿಟ್ಟಾರ. ಈಗ ಇಡೀ ರಾಜ್ಯದಲ್ಲಿ ಎಲ್ಲಿ ಸರಿಯಾದಂತ ಮಳೆ ಆಗಿಲ್ಲ, ಮುಂಗಾರು ಬರ್ಲಿಲ್ಲ, ಈಗ ಬಿತ್ತನೆನೂ ಸರಿಯಾಗಿಲ್ಲ. ಇಂಥ ಟೈಮ್ದಾಗ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತು ಕುಡಿಯುವ ನೀರಿನ ತೊಂದರೆಯೂ ಸತಿಗೆ ಎಲ್ಲಾ ಕಡೆ ಆಗತೈತಿ. ಇದು ಮಾಡ್ಕೊಂಡು ಇವತ್ತು ಅದಕ್ಕೇನು ಆಲ್ಟರ್ನೇಟಿವ್ ಏನೋ ಒಂದು ವ್ಯವಸ್ಥೆ ಮಾಡಬೇಕು, ಅದ್ರ ಬಗ್ಗೆ ಮುಖ್ಯಮಂತ್ರಿ ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ಕೃಷಿ ಇಲಾಖೆ ಅವ್ರ ಕಡೆನೇ ಇದೆ, ಮತ್ತೊಬ್ಬ ಮಂತ್ರಿ ಮಾಡಿಲ್ಲ ಅನ್ನೋದು ಬೇರೆ, ಈಗ ಅವ್ರ ಕಡೆನೇ ಇದೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದು ಮಾಡಬೇಕು. ಇಲ್ದಿದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾವು. ಮುಂದೆ ಜನ ದಂಗೆ ಹೇಳಕ್ ಚಾಲು ಮಾಡ್ತಾರ, ರೈತರು ದಂಗೆ ಹೇಳ್ತಾರ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿಶೇಷವಾಗಿ ಇದೇ ಹಾಲಿ ಮುಖ್ಯಮಂತ್ರಿಗಳೇ ಒಂದ್ ರೀತಿ ವಿಧಾನಸೌಧದಲ್ಲಿ ಹೇಳ್ತಾರೆ RSS ಒಂದ್ ರೀತಿ ಗೀತೆ ಹೇಳ್ತಾರೆ, ಆದ್ರೆ ಗೃಹ ಮಂತ್ರಿಗಳು ಹೇಳ್ತಾರೆ ಒಂದ್ ರೀತಿ RSS ನ ಒಂದ್ ರೀತಿ ಎಲ್ಲಾ ಮಾಹಿತಿ ಕೇಳಿದ್ದಾರೆ. ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ RSS ಟೀಕಾ ಮಾಡಿದ್ರೆ, ಬೈದ್ರೆ ನಾ ದೊಡ್ಡ ವ್ಯಕ್ತಿ ಆಗ್ತೀನಿ ತಿಳ್ಕೊಂಡಾರ. ಅದಕ್ಕೆ ಬೆಳಗಿನ ಸಾಯಂಕಾಲ ಅದೇ ಮಂತ್ರ ಮಾಡಿದಾರೆ. ಜನನು ಅದ್ರ ಬಗ್ಗೆ ಬಹಳ ಅವ್ರ ಬಗ್ಗೆ ಅಲರ್ಜಿ ಆಗಿಬಿಟ್ಟಿದೆ. ಈಗ ನಾವು ಇವ್ರಿಗೆ ಪ್ರಿಯಾಂಕಾ ಖರ್ಗೆ ಬಗ್ಗೆ ಏನಪ್ಪ ಮುಂಜಾನೆ ಅದ ಮಾಡ್ತಾನೆ. ಇವತ್ತು RSS ಒಳ್ಳೆ ಸಂಸ್ಥೆ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದೆ, ಸಮಾಜಮುಖಿ ಕೆಲಸ ಮಾಡ್ತದೆ. ಹೀಗಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ, ಮತ್ತೊಂದು ಕೆಲಸ ನಡೆದಾವಲ್ಲ. ಈಗ 100 ವರ್ಷದಿಂದ ಸಂಸ್ಥೆ ಇದೆ, 100 ವರ್ಷದ್ದು. ಹಾಗಾದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ 60-70 ವರ್ಷ ದೇಶದೊಳಗೆ, ಅವಾಗ ಯಾಕೆ ಅವ್ರನ್ನ ಉಳಿಸ್ಕೊಳ್ಳಿಲ್ಲ? ಅವ್ರಿಗೆ ಯಾಕೆ ಅವತ್ತು ಬ್ಯಾನ್ ಮಾಡ್ಬಿಡ್ಬೋಯ್ತು, ಅಥವಾ ಇದು ಕಾನೂನು ಬಾಹಿರ ಅಂತ ಹೇಳ್ಬೇಕಾಯ್ತಲ್ಲ, ಅಲ್ಲಿ ಇವ್ರಿಗೆ ಯಾಕೆ ಹೇಳಿಲ್ಲ? ಇವ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೃಹ ಮಿನಿಸ್ಟರ್ ಇದ್ರು, ಅವ್ರಿಗೆ ಕಾಂಗ್ರೆಸ್ ಸರ್ಕಾರನು ಇತ್ತು, ಇಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿ ಆಗಿ ಹೋದಾರ ಕಾಂಗ್ರೆಸ್ನವರು, ಅವರೇ ಕ್ವಶನ್ ಮಾಡಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಏನಾಗಿದೆ, ಯಾವ್ದು ಕೆಲಸ ಇಲ್ಲ. ಒಂದು ಸರಿಯಾಗಿ ಮೊದಲ ಹೋಮ್ ಇಲಾಖೆ, ಗೃಹ ಇಲಾಖೆಯನ್ನ ನಿರ್ವಹಣೆ ಮಾಡ್ಕೊಂಡು ಒಳ್ಳೆ ಹೆಸರು ಪಡ್ಕೊಳ್ಳೋದು ಬಿಟ್ಟು ಬೆಳಗಿನ ಸಾಯಂಕಾಲ RSS ಬಗ್ಗೆ ಕ್ವಶನ್ ಮಾಡಕ್ ಹೊಂಟಾರ. ಇದು ಬಹಳ ದಿವಸ ನಡೆಯುದಿಲ್ಲ ಅಂತ ಹೇಳ್ತೀನಿ ನಾವು. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿಯಲ್ಲಿ ಉತ್ಸುಕ ಆಗಿದೆ ಸರ್. ಸಾಕಷ್ಟು ನಿನ್ನೆ ತಾನೇ ರಾಜಕೀಯವಾಗಿ ಬದ್ಧವೈರಿಗಳಾಗಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳು ಇಬ್ರು ಸರ್, ರಮೇಶ್ ಕತ್ತಿ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಒಂದಾಗಿ. ನೋಡ್ರಿ, ವೈಯಕ್ತಿಕವಾದಂತ ವ್ಯಕ್ತಿಗಳ ಬಗ್ಗೆ ನಾ ಏನು ಮಾತಾಡಕ್ ಹೋಗಲ್ಲ. ಅಲ್ಲ, ಬೇರೆ ಎಲ್ಲಾಗ್ಯಾರ ಅವ್ರು, ಬೇರೆ ಎಲ್ಲಿದ್ರು ಅವ್ರು ಒಂದಾದಾರ, ಬೇರೆ ಎಲ್ಲಾಗ್ಯಾರ, ಬೇರೆ ಇದ್ರೆ ಒಂದಾಗುದು, ಬೇರೆನಾಗಿಲ್ಲಲ್ಲ ಅವರು ಸರ್. ಈಗ ವಿಶೇಷವಾಗಿ ರಾಜ್ಯಾದ್ಯಂತ ಒಂದ್ ರೀತಿ ಇದೆ, ಮಳೆ ಬೇರೆ ಕೊರತೆ ಇದೆ ಸರ್. ಸಾಕಷ್ಟು ಜನ ಒಂದ್ ರೀತಿ ಮಳೆ ಮೋಡ ಬಿತ್ತನೆ ಮಾಡಿ ಅಂತ ಹೇಳಿದ್ರೆ, ಒಂದ್ ಕಡೆ ಬೆಳೆ ಪರಿಹಾರ ಕೊಡಿ ಅಂತ ರೈತರು ನೋಡಿ. ಮೋಡ ಬಿತ್ತನೆ ಇವೆಲ್ಲ ಬಿಟ್ಬಿಡ್ರಿ, ನ್ಯಾಚುರಲ್ ಮಳೆ ಆದ್ರೆ ಒಳ್ಳೇದಾಗ್ತದೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಮಳೆ ಆಗಿಲ್ಲ ಅಂದ್ರೆ ಯಾರ ಕೈಯಾಗೂ ಇಲ್ಲ. ಈ ಮೋಡ ಬಿತ್ತನೆ ಹಿಂದೆಲ್ಲ ಮಾಡಿದಾರ, ಪೂರ್ತಿ ಫೇಲ್ಯೂರ್ ಆಗಿದೆ. ಹೀಗಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಈಗ ರೈತರಿಗೆ ಏನ್ ನೆರವಿಗೆ ಬರ್ಬೇಕು ಅದ್ರ ಬಗ್ಗೆ ಸರ್ಕಾರ ವಿಚಾರ ಮಾಡಬೇಕು. ಮತ್ತು ಬಿತ್ತನೆ ಆಗ್ಲಿ ಮತ್ತೊಂದಕ್ಕಾಗ್ಲಿ ಅದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಬೇಕು. ಒಂದು ಕುಡಿ ನೀರಿನ ವ್ಯವಸ್ಥೆ ಸರಿ ಮಾಡುವಂತ ಕೆಲಸ ಮಾಡ್ಬೇಕು. ಮಹಾರಾಷ್ಟ್ರದಿಂದ ಒಂದು 2 TMC ನೀರು ಬರುವಂತದಕ್ಕೆ ಪ್ರಯತ್ನ ಮಾಡ್ಬೇಕು. ಅದನ್ನು ಮಾಡೋದು ಬಿಟ್ಟು ಉಳಿದ ಬಗ್ಗೆ ಗುದ್ದಾಡ್ಕೊಂತ ಹೋದ್ರೆ ಏನೋ ಅರ್ಥ ಇಲ್ಲ. ವಿದ್ಯುತ್ ಖಾಸಗೀಕರಣ ಬಗ್ಗೆ ಸಾಕಷ್ಟು ರೈತ ಸಂಘಟನೆಗಳು ವಿರೋಧ ನೋಡಿ, ಅದ್ರ ಬಗ್ಗೆ ನಡೀತಾ ಇದೆ. ಅದಕ್ಕೆ ಖಾಸಗೀಕರಣ ಯಾವ್ದೊಂದು ಮಾಡುವಾಗ ಬಹಳ ಆಲೋಚನೆ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಅದರಿಂದ ಏನ ಕಾನ್ಸಿಕ್ವೆನ್ಸ್ ಆಗ್ತದೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲ ವಿಚಾರ ಮಾಡ್ಬೇಕಂತ ಹೇಳ್ತೀನಿ. ತಾವೇನಾದ್ರು ನೆಕ್ಸ್ಟ್ ಕ್ಯಾಬಿನೆಟ್ ಮಂತ್ರಿ ಆಗ್ತೀರಾ ಸರ್? ನೋಡಿ, ಇದು ನಾನೀಗ ಒಬ್ಬ MP ಬೆಳಗಾವ್ದು, ಅದಕ್ಕೆ ಕೆಲಸ ಮಾಡಕತ್ತೀನಿ. ಪಕ್ಷದವರು ಯಾವ್ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನ ಮಾಡ್ತೀನಿ ಅಷ್ಟೇ. ಇವಿಷ್ಟು ಒಟ್ಟಾಶಕ್ರೆ ಗೊತ್ತಾಯ್ತಲ್ಲ ಮನೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.